ಎಲ್ರಿಗೂ ನಮಸ್ಕಾರ. ನನ್ನ ಇವತ್ತಿನ ಒಂದು ವಿಡಿಯೋ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲದಕ್ಕೂ ಮುಂಚೆ ಹಾಯ್ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ. ಸೊ ಇವತ್ತು ಈವ್ನಿಂಗ್ಗೆ ಕಿಚನ್ ಕ್ಲೀನಿಂಗ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಬಿಫೋರ್ ಫಸ್ಟೇ ತೋರಿಸ್ತಾ ಇದ್ದೀನಿ, ಇದು ಇವಾಗಿನ ಒಂದು ಕಿಚನ್ ಇರೋದು. ಬಟ್ ನಾನು ನೆಕ್ಸ್ಟ್ ಕೂಡ ಅಂದರೆ ಇನ್ನು ಅಪ್ಡೇಟ್ ಮಾಡಬೇಕು ಅಂತ ಹಲವಾರು ಐಡಿಯಾಸ್ ಇದೆ. ಬಟ್ ಪ್ರೆಸೆಂಟ್ ಹೆಲ್ತ್ ವೈಸ್ ಆಗಿರ್ಬೋದು, ಹಾಗೆ ಅವೈಲಬಿಲಿಟಿ ವೈಸ್ ಆಗಿರ್ಬೋದು, ಈ ರೀತಿಯಾಗಿ ನಾನು ಮಾಡ್ತಾಯಿದ್ದೀನಿ. ಸೊ ಇದು ಒಂಥರ ನನ್ನ ಮೈಂಡ್ ರಿಫ್ರೆಶ್ಮೆಂಟ್ ಅನ್ನೋದಕ್ಕೆ ಅಂತಲೇ ಹೇಳ್ಬೋದು. ಯಾಕಂದರೆ ಪ್ರತಿ ಒಂದು 3 ತಿಂಗಳಿಗೂ ನಾನು ಚೇಂಜ್ ಮಾಡ್ತಾನೆ ಇರ್ತೀನಿ ಕಿಚನ್ ಲುಕ್ನ. ಅದೇ ರೀತಿಯಾಗಿ ಈ ಒಂದು ಲುಕ್ನ ಕೂಡ ನೀವೆಲ್ಲ ಇಷ್ಟಪಡ್ತೀರಾ ಅಂತ ಅಂದ್ಕೊಂಡು ನಾನಿವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹೇಗೆ ಕಿಚನ್ನ ಮೇಕ್ ಓವರ್ ಮಾಡ್ತಾರೆ ಸೊ ಅದೇ ರೀತಿಯಾಗೇ ಮಾಡಿದ್ದೀನಿ, ಬಟ್ ಸಿಂಪಲ್ಲಾಗಿ ಮಾಡಿದ್ದೀನಿ. ಕೈಗೆ ಈಸಿಯಾಗಿ ಸಿಗಬೇಕು ಅನ್ನೋ ರೀತಿಯಾಗಿ ನಾನು ಮಾಡ್ಕೊಂಡಿದ್ದೀನಿ ಈ ಸರಿ. ಹಾಗೆ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಕೂಡ ಇದೆ. ಏನಿದೆ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ, ಓಕೆನಾ? ಸೊ ಬನ್ನಿ ಇವಾಗ ವಿಡಿಯೋನ ತಡ ಮಾಡದೆ ಶುರು ಮಾಡೋಣ. ಆಲ್ರೆಡಿ ಲೇಟಾಗಿ ಹೋಗಿದೆ, ಡೈಲಿ ವ್ಲಾಗ್ ಆಗ್ತಿಲ್ಲ, ಕ್ಲೀನಿಂಗ್ ವ್ಲಾಗ್ ಆಗ್ತಾಯಿಲ್ಲ. ಕಮೆಂಟ್ಸ್ ಮೇಲೆ ಕಮೆಂಟ್ಸ್ ಬರ್ತಾನೆ ಇದೆ. ಒಂದಿಬ್ಬರು ಮೇಲ್ ಕಳಿಸಿದ್ರು, ಸೊ ಡೈಲಿ ವ್ಲಾಗ್ ಹಾಕಿ ಅಂತ. ಸೊ ಅವ್ರುಗಳಿಗೋಸ್ಕರ ಈ ಒಂದು. ಹಾಗೆ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪ ಅಂತ ಅಂದರೆ, ಸದ್ಯದಲ್ಲೇ ಒಂದು ಕುಕಿಂಗ್ ಚಾನಲ್ನ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಸ್ವಲ್ಪ ಎಕ್ಸಾಮ್ ಎಲ್ಲ ಆದಮೇಲೆ. ಸೊ ನೋಡೋಣ ಈ ಚಾನಲ್ಗೆ ಹೇಗೆಲ್ಲ ಎನ್ಕರೇಜ್ ಮಾಡ್ತಾಯಿದ್ದೀರಾ ಅದೇ ರೀತಿಯಾದಂತಹ ಎನ್ಕರೇಜ್ ಆ ಚಾನಲ್ಗೂ ಇರಲಿ ಅಂತ ಹೇಳ್ತಾ ಈಗಲೇ ರಿವೀಲ್ ಮಾಡಲ್ಲ. ಸದ್ಯ ಒಂದು ಇವತ್ತು ಒಂದು 2 to 3 days ಆದಮೇಲೆ ನಾನು ಅಪ್ಡೇಟ್ ಮಾಡ್ತೀನಿ ಅಂತಲೇ ಹೇಳ್ಬೋದು. ಸೊ ಇದೆಲ್ಲ ಆದಮೇಲೆ ಹೇಗೆ ಕಿಚನ್ನೆಲ್ಲ ಮೇಕ್ ಓವರ್ ಮಾಡ್ತಾ ಇರ್ತೀನಿ ಅದೇ ರೀತಿಯಾಗಿ ಸ್ವಲ್ಪ ಡೀಪ್ ಕ್ಲೀನ್ ಕೂಡ ಮಾಡ್ಕೊಂಬಿಡೋಣ ಅಂತ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಾಗೆ ಊರಿಗೆಲ್ಲ ಹೋಗಿ ಬಂದಿದ್ದು ಎಲ್ಲ ಇತ್ತಲ್ಲ, ಸೊ ಎಲ್ಲ ಡೀಪ್ ಕ್ಲೀನ್ ಮಾಡಬೇಕಾಗಿತ್ತು. ಅಸೈನ್ಮೆಂಟ್ಸು, ಎಕ್ಸಾಮು, ಅದು ಇದು ಕೆಲಸದಲ್ಲೇ ಬ್ಯುಸಿಯಾಗಿಬಿಟ್ಟಿದ್ದೆ. ಸೊ ಕ್ಲೀನಿಂಗ್ ವ್ಲಾಗ್ಗಳು ಇನ್ಮೇಲೆ ಬರ್ತಾ ಹೋಗುತ್ತೆ. ಸ್ವಲ್ಪ ಕ್ಲೀನಿಂಗ್ ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಮನೆಯಲ್ಲೂ ಕೂಡ ಹಲವಾರು ಚೇಂಜಸ್ನ ತರಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನೊಂದು ಇಲ್ಲಿ ನಿಮಗೆ ಟಿಪ್ಸ್ ಏನಪ್ಪ ಅಂತ ಅಂದರೆ, ನೀವು ಯಾವುದೇ ಒಂದು ಗ್ರಾನೈಟ್ನ ಕ್ಲೀನ್ ಮಾಡಬೇಕಾದ್ರೆ ಆಯಿಲ್ ಕರೆ ಏನಾದರೂ ಇತ್ತು ಅಂತ ಅನ್ನುವಾಗ ವಿಮ್ಮು ಅಥವಾ ವಿಮ್ ಲಿಕ್ವಿಡ್ಡು ಅಥವಾ ಪಾತ್ರೆ ತೊಳೆಯೋದಕ್ಕೆ ನೀವು ಏನು ಯೂಸ್ ಮಾಡ್ತೀರಾ ಆ ಒಂದು ಸೋಪ್ನ ಬ್ರಷ್ಗೆ ಹಾಕ್ಕೊಂಡು ಅದ್ರ ಜೊತೆಗೆ ನಿಂಬೆಹಣ್ಣಿನ ರಸನ ಹಾಕ್ಕೊಂಡು ನೀವು ಮಾಡೋದ್ರಿಂದ ಜಿಡ್ಡಿನ ಅಂಶನೂ ಇರೋದಿಲ್ಲ. ಹಾಗೆ ಅದರಲ್ಲಿ ಏನಾದರೂ ರೋಗಾಣುಗಳು ಏನಾದರೂ ಇತ್ತು ಅಂತ ಅಂದರೆ ಅದು ಕೂಡ ಹೋಗ್ತವೆ ಅಂತಲೇ ಹೇಳ್ಬೋದು. ಸೊ ಇದೆಲ್ಲ ಆದಮೇಲೆ ಇಲ್ಲಿ ಚಿಮ್ನಿನ ನೀಟಾಗಿ ಒರೆಸ್ಕೊಬೇಕಿತ್ತು. ಡೀಪ್ ಕ್ಲೀನ್ ಬಂದು ನಾನು ಲಾಸ್ಟ್ ಮಂತ್ ತಾನೇ ಮಾಡಿದ್ದೆ, ಆಟೋ ಕ್ಲೀನ್ ಕೊಟ್ಟಿದ್ದೆ ಈ ಮಂತು. ಸೊ ನೋಡೋಣ, ಆದರೆ ನೆಕ್ಸ್ಟ್ ವೀಕ್ ಅದನ್ನ ಕೂಡ ಕ್ಲೀನ್ ಮಾಡಬೇಕು. ಸೊ ಡೈಲಿ ಕ್ಲೀನ್ ಮಾಡ್ತೀನಿ ಅಥವಾ ವೀಕ್ಲಿ ಕ್ಲೀನ್ ಮಾಡ್ತೀನಿ ಅಂತ ಎಲ್ಲ, ಮಂತ್ಲಿ ಒನ್ಸ್ ಡೀಪ್ ಕ್ಲೀನ್ ಮಾಡಿದ್ರೆ ಸಾಕು ಚಿಮ್ನಿನ. ಹಾಗೆ ಇಲ್ಲಿ ಆಯಿಲ್ ಎಲ್ಲ ಫಿಲ್ ಮಾಡಿ ಇಡಬೇಕಾಗಿತ್ತು, ಸೊ ಎಲ್ಲ ಇಟ್ಟು ಆಯಿತು. ಹಾಗೆ ಸ್ವಲ್ಪ ಗ್ರಾಸರೀಸ್ ಕೂಡ ತರಿಸಿದ್ದೀನಿ, ಅದನ್ನ ಕೂಡ ರೀಫಿಲ್ ಮಾಡಬೇಕು. ಈ ಒಂದು ಲೈನ್ಸ್ ನನಗೆ ತುಂಬ ಇಷ್ಟ ಆಯಿತು. ಟ್ರಸ್ಟ್ ಯುವರ್ ವಿಂಗ್ಸ್. ಎಷ್ಟು ಅರ್ಥಪೂರ್ಣವಾಗಿದೆ ಅಲ್ವಾ? ಸೊ ಎಷ್ಟು ಜನಕ್ಕೆ ಇದು ಅರ್ಥ ಆಯಿತು ಅಂತ ಕಮೆಂಟ್ ಮಾಡಿ ಹೇಳಿ. ಸೊ ಇದೆಲ್ಲ ಆದಮೇಲೆ ನೋಡ್ತಾ ಇದ್ದೀರಾ ಅಲ್ವಾ? ಸೊ ಸ್ವಲ್ಪ ಆ ಒಂದು ಏರಿಯಾ ಖಾಲಿ ಇತ್ತು ಅನ್ನೋ ಒಂದು ಕಾರಣಕ್ಕೆ ನಾನು ಅದನ್ನ ಅಲ್ಲಿ ಹಾಕಿದ್ದೀನಿ, ಚೆನ್ನಾಗಿತ್ತು. ಹಾಗೆ ಗ್ಯಾಸ್ ಸ್ಟವ್ ಕೂಡ ಕ್ಲೀನಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಡೀಪ್ ಕ್ಲೀನ್ ಮಾಡೇ ಇರಲಿಲ್ಲ, ನೀಟಾಗಿ ಬ್ರಷ್ ಎಲ್ಲ ಹಾಕಿ ಕ್ಲೀನ್ ಮಾಡಿ ನಿಯರ್ಲಿ ಒಂದು 15 days ಆಗೋಗ್ಬಿಟ್ಟಿತ್ತು. ಊರು ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ದೆ. ಹಾಗೆ ಸಂಕ್ರಾಂತಿ ಹಬ್ಬ ಎಲ್ಲ ಇತ್ತು, ಅದಕ್ಕೆ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೆ, ಆದರೆ ಸೆಲೆಬ್ರೇಟ್ ಮಾಡಲಿಲ್ಲ ಮನೇಲಿ. ಸೊ ಸಮ್ ಪರ್ಸ್ನಲ್ ಇಶ್ಯೂಸ್ ಹಾಗೆ ರೀಸನ್ ಇಂದ. ಸೊ ಅದೆಲ್ಲ ಆದಮೇಲೆ ಅದಕ್ಕೋಸ್ಕರನೇ ನಾನು ಸಂಕ್ರಾಂತಿ ಹಬ್ಬದ ವ್ಲಾಗು ಕೂಡ ನಿಮ್ಮ ಜೊತೆ ಶೇರು ಕೂಡ ಮಾಡಿಲ್ಲ. ಸೊ ಇವಾಗ ಮೇಲೆ ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ
ಡೀಪ್ ಕ್ಲೀನ್ ಮಾಡೋಣ ಅಂತ ಮಾಡ್ಕೊಂಡಿದ್ದಾಗಿತ್ತು. ಸೊ ಇವಾಗ ಇಲ್ಲಿ ಪ್ರತಿಯೊಂದು ಇದನ್ನು ಕಬೋರ್ಡ್ಸ್ನೆಲ್ಲ ನಾನು ತೆಗೆದು ಕ್ಲೀನ್ ಮಾಡೋಕ್ಕಾಗಲ್ಲ, ಯಾಕಂದರೆ ಸ್ವಲ್ಪ ಟೈಮ್ನ ಮ್ಯಾನೇಜ್ ಮಾಡಬೇಕು. ಒಂದೇ ದಿನ ಎಲ್ಲ ಮಾಡ್ತೀನಿ ಅಂದರೆ ಆಗಲ್ಲ, ಯಾಕಂದರೆ ನಾವು ಸೂಪರ್ ವುಮೆನ್ಸ್ಗಳು ಅಲ್ಲ. ಯಾಕಂದರೆ ಇವಾಗ ಸ್ವಲ್ಪ ಕೆಲಸ ಮಾಡ್ತಾ ಇರೋದ್ರಿಂದ. ಆಮೇಲೆ ಇನ್ನೊಂದು ಹೇಳಬೇಕು ಅಂತ ಅಂದ್ಕೊಂಡೆ, ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಡಿಟಾಕ್ಸ್ ಡ್ರಿಂಕ್ಸ್ಗಳು ಬರ್ತಾ ಇರುತ್ತೆ. ಸೊ ನೋಡಿ, ಯಾರಿಗಾರು ಡಯಟ್ ಮಾಡಬೇಕು ಅನ್ನೋ ಅಂಥವ್ರು ಏನಾದರೂ ಡಿಟಾಕ್ಸ್ ಡ್ರಿಂಕ್ ಮೊರೆ ಹೋಗ್ತೀವಿ ಅನ್ನೋ ಹಾಗಿದ್ರೆ ಅದನ್ನ ಮಾಡ್ಬೋದು. ಹಾಗೆ ನನ್ನ ಒಂದು ಡಯಟಿಂಗ್ ಪ್ಲ್ಯಾನ್ನ ಕೂಡ ನಾನು ನಿಮ್ಮ ಜೊತೆ ಅಪ್ಕಮಿಂಗ್ ವೀಡಿಯೋಗಳಲ್ಲಿ ನಾನು ಶೇರ್ ಮಾಡ್ಕೊತೀನಿ. ಸೊ ಡಯಟ್ ಅಂದರೆ ಏನೂ ಇಲ್ಲ, ಊಟ ತಿಂಡಿ ಬಿಡೋದು ಅಂತ ಅಲ್ಲ, ನಾವು ಊಟ ತಿಂಡಿ ಮಾಡುವಂತಹ ಆಹಾರ ಪದ್ಧತಿಯನ್ನು ಚೇಂಜ್ ಮಾಡ್ಕೊಳ್ಳೋದು ಅಷ್ಟೇ. ಅದನ್ನು ನಾನು ನನ್ನ ಅರ್ಥದಲ್ಲಿ ನಾನು ಹೇಗೆ ಅರ್ಥ ಮಾಡ್ಕೊಂಡಿದ್ದೀನಿ ಅಂದರೆ ಅದು ನನ್ನ ಪ್ರಕಾರ ಡಯಟ್ ಅಂತ. ಊಟ ತಿಂಡಿ ಬಿಡೋದು, ಸ್ಕಿಪ್ ಮಾಡೋದು ಆ ಥರ ಎಲ್ಲ ಅಲ್ಲ. ಸೊ ಇಲ್ಲೆಲ್ಲ ಗ್ಲಾಸ್ ಬೌಲ್ಸ್ಗಳೆಲ್ಲ ಕೆಳಗಿದ್ದಿದ್ದು, ಅಂದರೆ ಸ್ವಲ್ಪ ಇದೆ, ಅದೆಲ್ಲ ತೆಗೆದಿಟ್ಬಿಟ್ಟಿದ್ದೀನಿ. ಮಕ್ಕಳೆಲ್ಲ ಸ್ವಲ್ಪ ದೊಡ್ಡವರಾಗೋವರೆಗೂ ಅದೆಲ್ಲ ಯೂಸ್ ಮಾಡಬಾರ್ದು ಅಂತ ಸದ್ಯಕ್ಕೆ ಯಾವ್ದ್ಯಾವ್ದಿದೆ ಅದನ್ನು ಮಾತ್ರ ಕ್ಲೀನ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ. ಸೊ ರೀಸೆಂಟಾಗಿ ಪರ್ಚೇಸ್ ಮಾಡಿದ್ದಂತಹ ಒಂದು ಏನು ಮಡ್ ಯುಟೆನ್ಸಿಲ್ಸ್ ಏನಿದೆ, ಸೊ ಅದನ್ನ ಕೂಡ ಕ್ಲೀನ್ ಮಾಡಿ ಇಟ್ಕೊತಾ ಇದ್ದೀನಿ ಒಂದು ಕಡೆ. ಇನ್ನು ನೆಕ್ಸ್ಟ್ ರೆಗ್ಯುಲರಾಗಿ ಬಳಸಬೇಕು ಇದನ್ನ. ಸೊ ಆ ಒಂದು ಕಾರಣಕ್ಕೆ ಅದರದ್ದೇ ಆದಂತಹ ಒಂದು ಜಾಗನ ಮಾಡಿ ಇಡ್ತಾ ಇದ್ದೀನಿ. ಹಾಗೆ ಆ ಕಬೋರ್ಡ್ಸಲ್ಲಿ ಎಲ್ಲ ಸಪ್ರೇಟಾಗಿ ಗ್ಲಾಸ್ ಆಗಿರ್ಬೋದು, ಮಡ್ ಯುಟೆನ್ಸಿಲ್ಸ್ ಆಗಿರ್ಬೋದು, ಎಲ್ಲನೂ ಕೂಡ ಒಂದು ಕಡೆ ಜೋಪಾನ ಮಾಡಿ ಇಡ್ತಾ ಇದ್ದೀನಿ. ಯಾಕಂದರೆ ಮಕ್ಕಳು ಸಡನ್ನಾಗಿ ಎಳೆಯೋದು ಮಾಡೋದು ಮಾಡ್ತಿರ್ತಾರೆ. ಸ್ವಲ್ಪ ಟೈಟ್ ಇರೋದು ಅಥವಾ ಮಕ್ಕಳ ಕೈಗೆ ಸಿಗದೇ ಇರುವಂತಹ ಜಾಗದಲ್ಲಿ ಇಷ್ಟನ್ನು ಹಾಕಿ ಒಂದು ಕಡೆ ಇಡ್ತಾ ಇದ್ದೀನಿ. ಹಾಗೆ ಗ್ಲಾಸ್ ಬೌಲ್ಸ್ಗಳನ್ನೆಲ್ಲ ನಾನು ಯೂಸೇ ಮಾಡ್ತಾ ಇರಲಿಲ್ಲ. ಆಲ್ಮೋಸ್ಟ್ ಸ್ಟೀಲ್ಸು ಅಥವಾ ಸೆರಾಮಿಕ್ಕು ಈ ರೀತಿಯಾಗಿ ಯೂಸ್ ಮಾಡ್ತಾ ಇದ್ದೆ. ಬಟ್ ಇನ್ಮೇಲೆ ಯೂಸ್ ಮಾಡಬೇಕು, ಮಡ್ ಯುಟೆನ್ಸಿಲ್ಸ್ ಹಾಗೆ ಗ್ಲಾಸ್ ಆಗಿರ್ಬೋದು ಎಲ್ಲನೂ. ಸೊ ಇದೆಲ್ಲ ನೀಟಾಗಿ ಒಂದು ಕಡೆ ಸ್ಟೋರ್ ಮಾಡಿ ಇಡ್ತಾ ಇದ್ದೀನಿ. ಹಾಗೆ ಯಾವುದೇ ಒಂದು ಸೆರಾಮಿಕ್ ಆಗಿರ್ಬೋದು, ಮಡ್ ಯುಟೆನ್ಸಿಲ್ಸ್ ಏನೇ ಎತ್ತಿ ಇಡಬೇಕಾದ್ರೂ ಕೆಳಗಡೆ ಒಂದು ಕಾಟನ್ ಕ್ಲಾತ್ನ ಹಾಕಿ ಇಡೋದ್ರಿಂದ ನೀರಿನ ಅಂಶ ಏನೇ ಇದ್ರೂ ಕೂಡ ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ಅದಾದಮೇಲೆ ಕ್ರಾಕರಿ ಸೆಟ್, ಇವಾಗ ಇತ್ತೀಚಿನ ದಿನಗಳಲ್ಲಿ ಕ್ರಾಕರಿ ಸೆಟ್ ಜಾಸ್ತಿ ಆಗ್ತಾ ಇದೆ ಮನೆಯಲ್ಲಿ. ಸೊ ಆ ಒಂದು ಕಾರಣಕ್ಕೆ ಅದು ಒಂದು ಸಪ್ರೇಟ್ ಒಂದು ಕಬೋರ್ಡ್ ಥರ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿವರೆಗೂ ಈ ಒಂದು ಟ್ರೇಯಲ್ಲಿ ಇರಲಿ ಅಂತ ಇಟ್ಕೊಂಡಿದ್ದೀನಿ ಸದ್ಯಕ್ಕೆ. ಓಕೆನಾ, ಇದರಲ್ಲೇ ಇರಲ್ಲ, ಸ್ವಲ್ಪ ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಕಂಪ್ಲೀಟಾಗಿ ಒಂದೇ ಸರಿ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಆ ಒಂದು ಕಾರಣಕ್ಕೆ ಕೈಗೆ ಯಾವುದು ಫ್ರೀಯಾಗಿ ಇದೆ ಅಂತ ಸಿಕ್ತು ಅಂತ ಅನ್ನಿಸ್ತು, ಅದಕ್ಕೆ ನಾನು ಹಾಕಿದ್ದೀನಿ. ಇನ್ನೊಂದು ಇಲ್ಲಿ ಅರ್ಥ ಮಾಡ್ಕೋಬೇಕು ಅಂತ ಅಂದರೆ, ಮನೆಗೆ ಬರೋ ಹೋಗೋರಿಗೋಸ್ಕರ ನಾವು ಯಾವುದೇ ಒಂದು ಐಟಮ್ಗಳನ್ನ ಅಲ್ಲೇ ಇಡಬೇಕು ಅನ್ನುವಂತಹ ಪರ್ಟಿಕ್ಯುಲಾರಿಟಿ ನನಗಂತೂ ಇಲ್ಲ. ಯಾಕೆ ಅಂದರೆ ನನ್ನ ಕೈಗೆ ಈಸಿಯಾಗಿ ಅವೈಲಬಲ್ ಇರಬೇಕು. ಸೊ ಇನ್ ಕೇಸ್ ನನ್ನ ಆ್ಯಬ್ಸೆನ್ಸಲ್ಲೂ ಕೂಡ ನಮ್ಮ ಹಸ್ಬೆಂಡ್ಗಾಗಿರ್ಬೋದು ಅಥವಾ ಮನೆಗೆ ಯಾರೇ ಗೆಸ್ಟ್ ಬಂದ್ರೂ ಅವ್ರಿಗೆ ಅವೈಲಬಲ್ ಆಗಿ ಇರಬೇಕು ಅನ್ನುವಂಥದ್ದು ನನ್ನ ಒಂದು ಉದ್ದೇಶ. ಸೊ ಅದೇ ಒಂದು ಕಾರಣಕ್ಕೆ ನಾನೆಲ್ಲ ಈಸಿಯಾಗಿ ಅವೈಲಬಲ್ ಆಗಿ ಇರೋ ಥರ ನಾನು ಮಾಡ್ತಿದ್ದೀನಿ. ಬಟ್ ಇಲ್ಲಿ ಈ ಒಂದು ಟ್ರೇ ಹೆಂಗಾಗಿದೆ ಅಂತ ಅಂದರೆ, ಪಾರ್ಸೆಲ್ ಬಂದಿದ್ದ ಬಾಕ್ಸ್ಗಳು, ಸ್ಟೀಲು, ಗಿಫ್ಟ್ ಬಾಕ್ಸ್ ಎಲ್ಲ ತಂದು ತುಂಬಿದ್ದಾಗಿದೆ. ಸೊ ಈ ರೀತಿಯಾಗಿ ತುಂಬಿದಂತಹದನ್ನ ನೋಡಿ ನನ್ನ ಮಗಳು ಏನು ಮಾಡ್ತಾಳೆ, ಅವಳು ಆಟ ಸಾಮಾನುಗಳನ್ನೂ ತಂದು ಇಲ್ಲಿ ಎಳೆದು ತುಂಬ್ತಾ ಇದ್ದಾಳೆ. ಸೊ ಈ ಜಾಗ ಫಸ್ಟು ನಾನು ಕ್ಲಿಯರ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ಇವತ್ತು ಕ್ಲಿಯರ್ ಮಾಡ್ತಾ ಇದ್ದೀನಿ. ಸೊ ಇದೊಂದು ಕ್ಲಿಯರ್ ಮಾಡಲೇಬೇಕಿತ್ತು. ಪಾರ್ಸೆಲ್ ಬಾಕ್ಸ್ಗಳೇ ತುಂಬ ಇದ್ವು. ಸೊ ಇದೆಲ್ಲ ಆದಮೇಲೆ ಈ ಚಕ್ಲಿ ಒರಳು ಅದರದ್ದೆಲ್ಲ ಇವಾಗ ಸದ್ಯಕ್ಕಂತೂ ಕೆಲಸ ಇಲ್ಲ ಅದರದ್ದು. ಸೊ ಹಾಗಾಗಿ ಎಲ್ಲ ಒಂದು ಕಡೆ ಎತ್ತಿಡ್ತಾ ಇದ್ದೀನಿ. ಹಾಗೆ ಕಬೋರ್ಡ್ನೆಲ್ಲ ಕ್ಲೀನ್ ಮಾಡಿ, ನಾನ್ ಸ್ಟಿಕ್ನ ನಾನು ಹೇಳಿದೆ ಆಲ್ಮೋಸ್ಟ್ ಅವಾಯ್ಡ್ ಮಾಡ್ತಾಯಿದ್ದೀನಿ ಅಂತ. ಸೊ ಎಸ್, ಹೌದು, ಇದೆಲ್ಲ ನಾನ್ ಸ್ಟಿಕ್ಕೆ. ಒಂದು 20% ತೆಗೆದಾಕ್ಬಿಟ್ಟಿದ್ದೀನಿ. ಇನ್ನೊಂದು ಸ್ವಲ್ಪ ಇದೆ, ನೋಡೋಣ ಯಾವಾಗ ಆಗುತ್ತೆ ಅವಾಗೆಲ್ಲ ತೆಗೆದಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿತ್ತು ಇವತ್ತಿನ ಕಿಚನ್ ಕ್ಲೀನಿಂಗ್ ವಿತ್ ಸ್ವಲ್ಪ ಡೆಕೋರೇಟ್ ಕೂಡ ಮಾಡಿದ್ದೀನಿ. ಸೊ ಅದು ಅಪ್ಕಮಿಂಗ್ ವೀಡಿಯೋಸಲ್ಲಿ ನಿಮಗೆ ಕೂಡ ಗೊತ್ತಾಗುತ್ತೆ. ನಿಮಗೆಲ್ಲರಿಗೂ ಈ ಒಂದು ಚಿಕ್ಕ
ಚಿಕ್ಕ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಮುಂದೆ ಬರುವಂತಹ ವಿಡಿಯೋದಲ್ಲಿ ಡಿಟಾಕ್ಸ್ ಡ್ರಿಂಕ್, ಡಯಟ್ ಹಾಗೆ ಹಲವಾರು ಕಿಚನ್ ಟಿಪ್ಗಳನ್ನ ನಾನು ಶೇರ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಇಂಟ್ರೆಸ್ಟಿಂಗ್ ವ್ಲಾಗ್ಗಳಿಗೋಸ್ಕರ ಸ್ಟೇ ಟ್ಯೂನ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ಪುಟ್ಟದಾದಂತಹ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾವ ಒಂದು ಚಾನಲ್ನ ನಾನು ಓಪನ್ ಮಾಡ್ತಾ ಇರ್ಬೋದು ಅನ್ನೋದನ್ನ ಕಮೆಂಟ್ ಮಾಡಿ, ಗೆಸ್ ಮಾಡಿ ಕಮೆಂಟ್ ಮಾಡಿ ಹೇಳಿ. ಯಾವ ರಿಲೇಟೆಡ್ ಆಗಿರ್ಬೋದು, ಎಂಟರ್ಟೈನ್ಮೆಂಟ್, ಕುಕ್ಕಿಂಗ್ ಅಥವಾ ಏನು ಮೋಟಿವೇಶ್ನಲ್, ಯಾವ ಒಂದು ರಿಲೇಟೆಡ್ ಟಾಪಿಕ್ನ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ ಅನ್ನೋದನ್ನ ತಿಳಿಸಿ ಕಮೆಂಟ್ ಮಾಡಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಬಾಯ್.